ದಯವಿಟ್ಟು ಯಾರೂ ಕೂಡ ಸಿಹಿದುಲೂರಮ್ಮರವರ ಹೋಗಲನುವಾಗುವ ಸಂದರ್ಭದಲ್ಲಿ ಯಾರೂ ತೊಂದರೆ ನೀಡದೆ ಎಲ್ಲರೂ ನಮ್ಮ ವಿಕಾಯ ಕಾರ್ಯಕರ್ತರು ಸಂಪೂರ್ಣವಾಗಿ ಸಹಕರಿಸಬೇಕು. ಕಾರ್ಯಕ್ರಮದ ಮುಂದಕ್ಕೆ ಸಂದೇಶ ಭಾಷಣಕ್ಕಾಗಿ ಕೊರ್ಡೆಲ್ ಹಾಲಿ ಕ್ರಾಸ್ ಚರ್ಚಿನ ಪ್ರಧಾನ ಧರ್ಮಗುರುಗಳಾದಂತಹ ಫಾದರ್ ಕ್ಲಿಫರ್ ಫೆರ್ನಾಂಡಿಸ್ ರವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯ ಮೇಲಿರುವ ಗಣ್ಯರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಅತಿ ಗಣ್ಯರಿಗೂ ಎಲ್ಲರಿಗೂ ಶಿರಬಾಗಿ ನಮಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಅತಿ ವಂದನೀಯ ಪೀಟರ್ ಪಾಲ್ ಸಲ್ದಾನ್ರವರು ಬಿಷಪ್ ಸ್ವಾಮಿಯವರ ಹಾಗೂ ಎಲ್ಲ ಸಕಲ ಕ್ರೈಸ್ತ ಬಾಂಧವರ ಪರವಾಗಿ ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಸಕಲ ಚರ ಮತ್ತು ಸ್ಥಿರ ವಸ್ತುಗಳನ್ನು 5 ಮಹಾಪಂಚಭೂತಗಳನ್ನು ನೀರು, ಗಾಳಿ, ಬೆಂಕಿ, ಭೂಮಿ, ಆಕಾಶವನ್ನು ಸೃಷ್ಟಿಸಿದ ದೇವರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರ. ಏ ಪ್ರಭು ಪರಮೇಶ್ವರ್, ಬಿಸ್ಮಿಲ್ಲಾಹಿ ರಹಿಮಾನಿ ರಹೀಮ್. ಹಾಗೂ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು, ಧನ್ಯವಾದಗಳು. ಇದು ಒಂದು ವಿಶೇಷವಾದಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಾವು ಒಬ್ಬರ ಹತ್ರ ಇನ್ನೊಬ್ಬರ ಹತ್ರ ಮಾತನಾಡುವಾಗ ಒಂದು ಸ್ವಲ್ಪ ಸಂವಾದ, ಸಂದರ್ಭಕ್ಕೆ ಅನುಸಾರವಾಗಿ ಸ್ವಲ್ಪ ಸಂವಾದ. ಈ ಸಂದರ್ಭ ಮತ್ತು ಸಂವಾದ ಒಟ್ಟಾಗಿ ಸೇರುವಾಗ ಒಂದು ಹೊಸ ಸಂಬಂಧ. ನಾನು ಇಲ್ಲಿ ಬರುವುದಕ್ಕಿಂತ ಮೊದಲು ಇದ್ದಕ್ಕಿಂತ ಈಗ ಸ್ವಲ್ಪ ಜನರ ಜಾಸ್ತಿ ಪರಿಚಯ ಆಯಿತು. ಈ ಸಂಬಂಧವನ್ನು ಬೆಳೆದಾಗ ಅದು ಸೌಹಾರ್ದ. ನಾವು ಪ್ರತಿಯೊಬ್ಬರೂ ಒಬ್ಬರ ಸಂದರ್ಭಕ್ಕೆ ಅನುಸಾರವಾಗಿ ಸಂವಾದ ಮಾಡಬೇಕು, ಸ್ವಲ್ಪ ಸಂಬಂಧವನ್ನು ಬೆಳೆಸಬೇಕು. ಈ ಮೂಲಕ ಸೌಹಾರ್ದವನ್ನು ನಾವು ಕಾಪಾಡಬೇಕಾಗಿದೆ. ಏನು ಪ್ರಿಯರೇ ಸೌಹಾರ್ದ ಅಂತ ಹೇಳಿದರೆ, ನನಗೆ ಹಸಿವೆ ಆಗುತ್ತಾ ಇದೆ, ನಿಮಗೂ ಆಗ್ತದೆ. ನನಗೆ ಬಾಯಾರಿಕೆ ಆಗ್ತದೆ, ನಿಮಗೂ ಆಗ್ತದೆ. ನಿಮ್ಮ ಬಾಯಾರಿಕೆ ಮತ್ತು ಹಸಿವನ್ನು ನಾನು ಅರ್ಥ ಮಾಡಿಕೊಳ್ಳುವುದೇ ಸೌಹಾರ್ದ. ಆಗ ಮಾತ್ರ ಏನಾದರೂ ಸ್ವಲ್ಪ ನನ್ನ ಕಿಸೆಯಿಂದ ಅಥವಾ ನನ್ನ ತಟ್ಟೆಯಿಂದ ತೆಗೆದು ಕೊಡಲಿಕ್ಕೆ, ಹಂಚಿ ತಿನ್ನಲಿಕ್ಕೆ ಆಗುತ್ತಾ ಇದೆ. ದೇವರು ನಮಗೆ 2 ಕೈಗಳನ್ನು ಕೊಟ್ಟಿದ್ದಾರೆ. ತಮಿಳು ಭಾಷೆಯಲ್ಲಿ ಭಾಳ ಅರ್ಥಭರಿತವಾದುದು. ஆண்டவர் எங்களுக்கு 2 கையை கொடுத்திருக்காரு. ஒரு கை என் வாய்க்கு கொண்டு போகிறதுக்கு, இன்னொரு கை அடுத்தவன் வாய்க்கு கொடுக்கறதுக்கு. ஒரு கை என் கண்ணீர் துடைக்கிறதுக்கு, இன்னொரு கை அடுத்தவன் கண்ணீர் துடைக்கிறதுக்கு. தம்பி உன்னால் முடியும். ಇದು ಅರ್ಥ, ಇದು ಸೌಹಾರ್ದ. ಪ್ರಿಯರೇ, ಏನೋ ಒಂದು ಕೊರೋನಾ ಬಂದದರಿಂದ ಹಲವು ಬದಲಾವಣೆಗಳು ಆಗಿವೆ. ಮನುಷ್ಯ ನನಗೆ ಸಾವು ಇಲ್ಲ, ನಾನು ಯಾರಿಗೂ ಹೆದರಲ್ಲ ಅಂತ ಒಂದು ಅಹಂಕಾರದಲ್ಲಿ, ಒಂದು ಅಂಧಕಾರದಲ್ಲಿ ಜೀವಿಸುವಂಥ ಸಮಯದಲ್ಲಿ ನನಗೆ ಯಾವಾಗ ಏನು ಆಗುತ್ತದೆ ಎಂದು ಗೊತ್ತಿಲ್ಲ ಅಂತ ಒಂದು ಆತಂಕದಲ್ಲಿ ಬಂದ. ಮನೆಯವರಿಗೆ ಮುಖ ನೋಡಲು ಸಿಗಲಿಲ್ಲ, ಕೆಲವರಿಗಂತೂ ಅಂತ್ಯ ಸಂಸ್ಕಾರದ ಭಾಗ್ಯನೂ ಸಿಗಲಿಲ್ಲ. ಅದರದ್ದು ಕೊರೋನಾ ಒಳ್ಳೆಯದೋ ಕೆಟ್ಟದೋ ಅದು ಬೇರೆ ವಿಚಾರ. ಆದರೆ ದೇವರು ಮನುಷ್ಯರ ಮನಸ್ಸುಗಳನ್ನು, ಕಣ್ಣುಗಳನ್ನು ತೆರೆಯುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಸಹ ಪುನಃ ಈಗ ಮರೆತು ಹೋದಂತೆ ಕಾಣುತ್ತಾ ಇದೆ. ಆಗಬಾರದು. ಸದಾ ದೇವರು ಕೊಡುವಂಥ ಎಲ್ಲ ಅವಕಾಶಗಳನ್ನು ನಾವು ಸದುಪಯೋಗಪಡಿಸಬೇಕಾಗ್ತದೆ. ಓದಿದಂಥ ಒಂದು ಸಣ್ಣ ಘಟನೆ, ಮರದ ಬುಡದಲ್ಲಿ ಜನರು ಜಗಳ ಮಾಡುತ್ತಾ ಇರುವಾಗ ಮರದ ಮೇಲೆ ಕುಳಿತಂಥ ಪಾರಿವಾಳದಲ್ಲಿ ಒಂದು ಸಣ್ಣ ಮರಿ ಪಾರಿವಾಳ ತಾಯಿ ಹತ್ರ ಕೇಳ್ತಾ ಇದೆ, ಅಮ್ಮ ಅದು ಯಾರು, ಏನು ಮಾಡ್ತಾ ಇದ್ದಾರೆ? ಅದಕ್ಕೆ ಆ ತಾಯಿ ಪಾರಿವಾಳ ಹೇಳ್ತಾ, ಅದು ಜನರು. ಏನು ಮಾಡ್ತಾ ಇದ್ದಾರೆ? ಜಗಳ ಮಾಡ್ತಾ ಇದ್ದಾರೆ. ಯಾಕೆ? ಏನೋ ಧರ್ಮದ ವಿಚಾರದಲ್ಲಿ, ಮಣ್ಣಿನ ವಿಚಾರದಲ್ಲಿ ಮನಸ್ತಾಪ ಬಂದಿದೆ, ಜಗಳವಾಡ್ತಾ ಇದ್ದಾರೆ. ಆಗ ಮರಿ ಹೇಳ್ತಾ ಇದೆ ತಾಯಿ ಹತ್ರ, ಅಮ್ಮ ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ, ಅಲ್ಲಿ ಕುಳಿತುಕೊಳ್ತೇವೆ. ಮಧ್ಯಾಹ್ನ ಮಸೀದಿಗೆ ಹೋಗ್ತಾ ಇದ್ದೇವೆ, ಸಾಯಂಕಾಲ ಚರ್ಚಿಗೆ ಸಹ ನಾವು ಹೋಗ್ತೇವೆ, ಎಲ್ಲ ಕಡೆ ಸುತ್ತಾಡಿ ಬರ್ತೇವೆ. ಈ ಜನರು ನಮ್ಮಿಂದ ಯಾಕೆ ಕಲಿಯುತ್ತಾ ಇಲ್ಲ? ಅದಕ್ಕೆ ತಾಯಿ ಹೇಳ್ತಾ ಉಂಟು, ಮಗು ಅದು ಪಾರಿವಾಳಗಳು ಅಲ್ಲ, ಅದು ಜನರು. ಅವರಿಗೆ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾರೆ, ಆ ಬುದ್ಧಿಯನ್ನು ಉಪಯೋಗಿಸ್ತಾ ಇಲ್ಲ ಅಷ್ಟೇ. ಪ್ರಿಯರೇ, ನಮಗೆ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾರೆ, ಸದ್ಬುದ್ಧಿಯನ್ನು ಕೊಡಲಿ. ಈ ಮೂಲಕ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ನಮಗೆ ಸಾಧ್ಯವಾಗಲಿ. ಜನರು ಸಾಧಾರಣವಾಗಿ ಧರ್ಮಕ್ಕಾಗಿ ಸಾಯಲಿಕ್ಕೆ ತಯಾರಿದ್ದಾರೆ, ಆದರೆ ಧರ್ಮಕ್ಕಾಗಿ ಬದುಕುವುದಿಲ್ಲ ಅಲ್ವಾ? ನಮ್ಮ ಸ್ಮಶಾನಗಳಲ್ಲಿ RIP ಅಂತ ನಾವು ಬರೆಯುತ್ತಾ ಇದ್ದೇವೆ, ರೆಸ್ಟ್ ಇನ್ ಪೀಸ್. ನಾವು ಜೀವ ಇರುವಾಗ LIP ಅಂತ ಬರೆಯಬೇಕಾಗಿದೆ, ಲಿವ್ ಇನ್ ಪೀಸ್. ಬರೀ ಸ್ಮಶಾನದಲ್ಲಿ ಬರೆದರೆ ಸಾಕಾಗುವುದಿಲ್ಲ ಪ್ರಿಯರೇ.
ಬದುಕುವ ಮತ್ತು ಬದುಕಲು ಬಿಡುವ. ಅಗರ್ ತುಮ್ ಕಿಸಿ ಕೋ ಖುಷಿಯಾँ नहीं दे सकते हो तो किसी का खुशियाँ छीनने का भी कोई हक नहीं है. ಅಲ್ವಾ? ಇತರರಿಗೆ ಸಂತೋಷವನ್ನು ನಾವು ಕೊಡಬೇಕಾಗಿದೆ. ಆ ಸಂತೋಷ ಕೊಡಲಿಕ್ಕೆ ಆಗದಿದ್ದರೆ ಆ ಸಂತೋಷವನ್ನು ಅವರಿಂದ ಕಸಿದುಕೊಳ್ಬಾರದು, ಸಂತೋಷದಿಂದ ಬದುಕಲಿಗೆ ಬಿಡುವ. ಅದಕ್ಕಾಗಿ ಯೋಹಾನನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯ ವಾಕ್ಯ 20, ಜಾಸ್ತಿ ಮಾತನಾಡಬಾರದು, ಸಮಯ, ತುಂಬ ಜನರಿದ್ದಾರೆ, ದೊಡ್ಡವರಿದ್ದಾರೆ, ನನಗಿಂತ ಪ್ರಾಯದಲ್ಲೂ ಜ್ಞಾನದಲ್ಲೂ ಬುದ್ಧಿಯಲ್ಲೂ ತುಂಬ ಜನ ದೊಡ್ಡವರಿದ್ದಾರೆ. ಕಣ್ಣಿಗೆ ಕಾಣುವಂಥ ನಿನ್ನ ಸಹೋದರ ಸಹೋದರಿಯನ್ನು ನೀನು ಪ್ರೀತಿಸದವ ಕಣ್ಣಿಗೆ ಕಾಣದ ದೇವರನ್ನು ಪ್ರೀತಿಸ್ತಾನೆ ಅಂತೇಳಿ ಯಾಕೆ ಸುಳ್ಳು ಹೇಳುತ್ತೀಯ ಅಂತೇಳಿ ಆ ವಾಕ್ಯ ನಮಗೆ ಹೇಳುತ್ತಾ ಇದೆ. ಅದಕ್ಕಾಗಿ ಕಾಲಘಟ್ಟದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ದೇವರ ಸನ್ನಿಧಾನದಲ್ಲಿ ಹೋಗಿ ಸೇರುವಾಗ ಕೇಳುವಂಥ ವಿಚಾರ, ನಾನು ಹಸಿದಿದ್ದೆ, ಬಾಯಾರಿಕೆ ಆಗಿದ್ದೆ, ಏನಾದರೂ ಕೊಟ್ಟಿದ್ದೀಯಾ? ಕೊಡಲಿಲ್ಲ. ನನಗೆ ನೆನಪು ಹೋಗ್ತಾ ಉಂಟು 1983 ನಾವು ಪ್ರಪ್ರಥಮವಾಗಿ ಕೆಲಸವನ್ನು ಹುಡುಕಿ ಸೌದಿ ಅರೇಬಿಯಾ ಜದ್ದಾ ಪಟ್ಟಣಕ್ಕೆ ಹೋದಾಗ, ಕೆಲವರಂತೂ ನಿಮ್ಮ ಕುಟುಂಬದವರು ಇರ್ಬೋದು ಆ ಕಂಪನಿಯಲ್ಲಿ ಕೆಲಸ ಮಾಡಿದವರು, ಮರ್ಕಸ್ ಅಲ್ ಫನ್ನಿ ತಿಜಾರಿ ಟೆಕ್ನಿಕಲ್ ಟ್ರೇಡಿಂಗ್ ಸೆಂಟರ್ TTC, ನಾವು 700 ಜನ ಕೆಲಸ ಮಾಡಿದೆವು. ಅದರಲ್ಲಿ ಒಂದು 400 ಜನ ಹಿಂದೂ ಧರ್ಮಕ್ಕೆ ಸೇರಿದವರು, 100 ಜನ ಕ್ರೈಸ್ತರು ಮತ್ತು 200 ಮುಸ್ಲಿಮ್ಸ್ ಇದ್ದರು. ಮಕ್ಕಾ ಪಟ್ಟಣದಲ್ಲಿ 200 ಜನ, ತಾಯಿ ಪಟ್ಟಣದಲ್ಲಿ 100 ಮತ್ತು ಜದ್ದಾ ಪಟ್ಟಣದಲ್ಲಿ ನಾವು 400. 4 ತಿಂಗಳ ನಂತರ ಕಂಪನಿ ಬ್ಯಾಂಕ್ರಪ್ಟ್ ಆಯಿತು, ಲಾಕ್ಡೌನ್ ಆಯಿತು, ಕೆಲಸ ಇಲ್ಲ, ಅಕಾಮ ಇಲ್ಲ, ಹಣ ಇಲ್ಲ, ಏನೂ ಇಲ್ಲ. ಆ ಸಂದರ್ಭದಲ್ಲಿ ಮಕ್ಕಾ ಪಟ್ಟಣದಿಂದ ಇಂಡಿಯನ್ ಮುಸ್ಲಿಮ್ಸ್ ಅಸೋಸಿಯೇಷನ್ 3 ಸಲ ಮಿಟ್ಸುಬಿಸಿ ಟ್ರಕ್ಕಲ್ಲಿ ಫುಲ್ಲು ತುಂಬಿಸಿ ಅಕ್ಕಿ ಮತ್ತು ದಾಳ್ ನಮಗೆ ಕಳಿಸಿಕೊಟ್ರು. ಅವರು ಕೇಳಲಿಲ್ಲ ಇದು ಹಿಂದೂ ಜನರ ಮುಸ್ಲಿಮ ಅಂತ ಕೇಳಲಿಲ್ಲ, ಸೌಹಾರ್ದತೆ ಅದು, ಅವರು ಕೇಳಲೇ ಇಲ್ಲ. ಒಂದು ವೇಳೆ ಇಲ್ಲಿ ಅಗತ್ಯ ಪಟ್ಟರೆ ಇಲ್ಲಿಯವರು ಸಹ ಮಾಡಬಹುದು. ಆ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ. ಪ್ರಿಯರೇ, ಕೆಲವೊಂದು ಮಾತುಗಳನ್ನು ಮಾತ್ರ ಹೇಳ್ತಾ, ಏಕೆಂದರೆ ಬೆಳಿಗ್ಗೆ 5 ಗಂಟೆ ಆಗುವಾಗ, ಸಾಧಾರಣ 5 ಗಂಟೆ ಸಂದರ್ಭದಲ್ಲಿ ಬೆಳಿಗ್ಗೆ ಆಜಾನ್ ಆಗ್ತಾ ಇದೆ. ಏನು ಹೇಳುತ್ತಾ ಇದ್ದಾರೆ? ದೇವರು ದಯಾಳು, ಕರುಣಾಳು, ಸಾಕು ಮಲಗಿದ್ದು ಎದ್ದೇಳು. ಸ್ವಲ್ಪ ನಾವು ಬೇರೆ ಕಡೆಗೆ ಗಮನ ಕೊಟ್ಟರೆ ಎದ್ದೇಳು ಮಂಜುನಾಥ, ಅಲ್ಲಿ ದೇವಸ್ಥಾನದ ಶಬ್ದ ಕೇಳ್ತಾ ಬರ್ತಾ ಇದೆ. ಅಷ್ಟಾಗುವಾಗ ಒಂದು 5:30 ಗಂಟೆ ಆಗುವಾಗ ಚರ್ಚಲ್ಲಿ ಸಹ ಗಂಟೆ ಆಗ್ತಾ ಇದೆ. ಏನು ಇದನ್ನು 2 ರೀತಿಯಲ್ಲಿ ನಾವು ನೋಡ್ಬೋದು. ಯಾಕಪ್ಪ ನನ್ನ ನಿದ್ದೆ ಹಾಳು ಮಾಡ್ತಾ ಇದ್ದೀಯಾ, ಬೊಬ್ಬೆ ಹಾಕ್ತಾ ಇದ್ದೆ ಅಂತ ಸಹ ಹೇಳ್ಬೋದು. ಅಥವಾ ಬೆಳಗಾಯಿತು, ಒಬ್ಬರು ಹೇಳಿದ್ದು ನನಗೆ ಕೇಳಲಿಲ್ಲ ಅಂತ ಹೇಳಿದರೆ 5ಕ್ಕೆ, 5:15ಕ್ಕೆ, 5:15 ಬೇರೆ ಬೇರೆ ಜನರನ್ನು ಕರೀತಾ ಇದ್ದಾರೆ, ಇನ್ನು ಕೆಲಸಕ್ಕೆ ಹೋಗಬೇಕು, ಸ್ವಲ್ಪ ದೇವರನ್ನು ಧ್ಯಾನಿಸಬೇಕಂತೇಳಿ ಪಾಸಿಟಿವ್ ಆಗಿ ಸಹ ನಾವು ನೋಡ್ಬೋದು. ಶಬ್ದದ ವಿಚಾರ ಬೇರೆ, ಅದು ನಾನು ಮಾತನಾಡ್ತಾ ಇಲ್ಲ, ಅದು ಎಷ್ಟು ಬೇಕು ಅಷ್ಟು, ಅದು ಬೇರೆ ವಿಚಾರ. ಆದರೆ ಒಬ್ಬರು ಕರೆದದ್ದು ನನಗೆ ಕೇಳಲಿಲ್ಲ ಅಂತೇಳಿ ಪಾಸಿಟಿವ್ ಆಗಿ ಹೇಳಿದಾಗ ಒಂದು ರೀತಿಯ ಒಂದು ಒಳ್ಳೆಯ ಮನೋಭಾವ ಸಹ ಬರ್ತದೆ, ಅವರಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳುವಂತ ಬರ್ತಾ ಇದೆ. ಪ್ರಿಯರೇ, अली के बिना दिवाली और राम के बिना रमज़ान हो ही नहीं सकता है. ದಿವಾಳಿಯಲ್ಲಿ ಅಲಿ ಇದ್ದಾರೆ, ರಂಜಾನ್ನಲ್ಲಿ ರಾಮ್ ಇದ್ದಾರೆ. ಜಬ್ ಯೇ ಬಾತ್ ಸಮಜ್ ಜಾತಿ ಹೈ, ಜಿಂದಗಿ ಸುಧರ್ ಜಾತಿ ಹೈ. ಅರ್ಥ ಆಗಬೇಕು ನಮಗೆ. ಕೆಲವೊಮ್ಮೆ ಆಕ್ಸಿಡೆಂಟ್ ಆಗುವಾಗ ಸಹ ರಸ್ತೆಗಳಲ್ಲಿ ಅವು ಎಂಕಲ್ನ ಜನನ ಅಥವಾ ಅಕಲ್ನ ಜನನ ಅಂಥ ಸಂದರ್ಭಗಳು ಸಹ ಇವೆ, ಕೆಲವೊಮ್ಮೆ ಆಗುತ್ತಾ ಇದೆ. ಆಗಬಾರದು ಪ್ರಿಯರೇ, ಆಗಬಾರದು. ಇವತ್ತು ಈ ಸೌಹಾರ್ದದ ಕೂಟ, ರಿಶ್ತೆದಾರಿಗೆ ಧಾಗೆ ಬಹುತ್ ನಾಜುಕ್ ಹೋತೆ ಹೈ, ಜೋ ಏಕ್ ಬಾರ್ ಟೂಟ್ತೆ ಹೈ ಕಭಿ ನಹೀ ಜುಡ್ತೆ. ಅದಕ್ಕಾಗಿ ನಾವು ಈ ಸಮಾಜದಲ್ಲಿ ಬದುಕುವಾಗ ಯಾರೊಬ್ಬರ ಮನಸ್ಸನ್ನು ನೋವಿಸಬಾರದು, ಯಾರ ಕಣ್ಣಿನಿಂದ ಸಹ ಕಣ್ಣೀರು ತೆಗೆಸಬಾರದು. ಏಕೆಂದರೆ ಕಣ್ಣೀರು, ಉಪ್ಪಿನ ನೀರು ಕೆಳಗೆ ಬಿದ್ದಲ್ಲಿ ಏನೂ ಬೆಳೆಯುವುದಿಲ್ಲ, ಅದು ಶಾಪವನ್ನು ಕಟ್ಟಿಕೊಟ್ಟ ಹಾಗೆ. ಅದು ಕಣ್ಣೀರು. ಅದಕ್ಕಿಂತ ಜಾಸ್ತಿಯಾಗಿ ಯಾರೊಬ್ಬರ ಒಂದು ಹನಿ ಸಹ ರಕ್ತ ಈ ಭೂಮಿಗೆ ಬೀಳಬಾರದು, ಭೂಮಿಗೆ ನೀರು ಮಾತ್ರ ಬೀಳಬೇಕು. ಇದು ನಾವು ಅರ್ಥ ಮಾಡಿಕೊಂಡಾಗ ಜಗಳ ಇಲ್ಲ, ನಮಗೆ ಸಮಸ್ಯೆ ಇಲ್ಲ. ದ್ವೇಷ ಅದು ಒಂದು ಶಾಪ ಪ್ರಿಯರೇ, ರಕ್ತಪಾತವಾಗ್ತಾ ಇದೆ. ಯಾರನ್ನು ನೋವಿಸಬಾರದು, ನಾವು ಕಣ್ಣೀರು ತೆಗೆಸಬಾರದು. ಮೋಸ ವಂಚನೆ ಮಾಡಿ ಏನು ಪ್ರಯೋಜನವಾಗ್ತಾ ಇದೆ. ನಾನು ಓದಿದಂಥ ಕೆಲವೊಂದು ಪುಸ್ತಕಗಳಲ್ಲಿ ಮೊಹಮ್ಮದ್ ದ ಪ್ರಾಫೆಟ್ ಆಫ್ ಇಸ್ಲಾಂ, ಆ ಪುಸ್ತಕ ಬರೆದವರು ಪ್ರೊಫೆಸರ್ KS ರಾಮಕೃಷ್ಣ ರಾವ್. ಪೇಜ್ ನಂಬರ್ 19 ಅವರು ಪ್ರವಾದಿ ಮೊಹಮ್ಮದರ ವಿಚಾರದಲ್ಲಿ 16 ಸದ್ಗುಣಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಫಾದರ್ CP ವರ್ಕಿ ಅವರು ಪಿಲ್ಗ್ರಿಮೇಜ್ ಥ್ರೂ ರಾಮಾಯಣದಲ್ಲಿ ಶ್ರೀರಾಮಚಂದ್ರರ ವಿಚಾರವಾಗಿ 16 ಗುಣಗಳನ್ನು ಕೊಡ್ತಾ ಇದ್ದಾರೆ. ನಾವು ಸಹ ಪ್ರತಿಯೊಬ್ಬರು ಇನ್ನೊಬ್ಬರಲ್ಲಿ ಈ ಗುಣಗಳನ್ನು ನೋಡಿದರೆ ಎಷ್ಟು ಒಳ್ಳೆಯದಾಗಬಹುದು. ಅದು ಬಿಟ್ಟು ಕೆಲವೊಮ್ಮೆ ದುರ್ಗುಣಗಳನ್ನೇ ನೋಡ್ತಾ ಇದೆ, ಅದು ನಮ್ಮ ದುರ್ಬುದ್ಧಿ. ಎಲ್ಲರಲ್ಲಿ ಗುಣಗಳು ಇವೆ ಪ್ರಿಯರೇ, ಎಲ್ಲರಲ್ಲಿ ಸಹ ಇವೆ.
1979ರಲ್ಲಿ ಪ್ರಪ್ರಥಮವಾಗಿ ಡಾಕ್ಟರ್ KM ಅವರು ಪ್ರಥಮ ಹಾರ್ಟ್ ಸರ್ಜರಿಯಲ್ಲಿ ಒಬ್ಬ ಮುಸ್ಲಿಂ ಸಹೋದರನ ಹೃದಯವನ್ನು ಹಾರ್ಟನ್ನು ಒಬ್ಬ ಹಿಂದೂ ಸಹೋದರರಿಗೆ ಇಟ್ಟಿದ್ದಾರೆ 1979ರಲ್ಲಿ. ಎಲ್ಲರಿಗೆ ತಿಳಿದಂಥ ವಿಚಾರ, ಅಫ್ಘಾನಿಸ್ತಾನದ ಆ ಕ್ಯಾಪ್ಟನ್ ಅವರ ಎರಡೂ ಕೈಗಳು ಹೋದಾಗ ಅವರಿಗೆ ಆ ಕೈಗಳನ್ನು ಕೊಟ್ಟದ್ದು ಕೇರಳದ ಶ್ರೀ ಜಾರ್ಜ್ರವರು. ಅವರ ಬ್ರೈನ್ ಡೆಡ್ ಆಯಿತು. ಅದನ್ನು ಸರ್ಜರಿ ಮಾಡಿದಂಥ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಸುಬ್ರಹ್ಮಣ್ಯ ಅಯ್ಯರ್. ಮುಸ್ಲಿಮರ ಒಬ್ಬ ಕೈ ಹೋಗಿದೆ, ಕ್ರೈಸ್ತರ ಬ್ರೈನ್ ಹೋಗಿದೆ, ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಹಿಂದೂ ಸಹೋದರ ಡಾಕ್ಟರು ಮಾಡಿದ್ದಾರೆ. ಪರ್ಫೆಕ್ಟ್ ಫಿಟ್ ಆಗಿದೆ. ಇದು ನಾವು ಬದುಕುವಂಥ ಒಂದು ರೀತಿ ಪ್ರಿಯರೇ. ಧರ್ಮ, ಜಾತಿ, ಭಾಷೆಯ ಜ್ವರ ICUನಲ್ಲಿ ರಕ್ತದ ಅಗತ್ಯವಿದ್ದಾಗ ನಿಂತು ಹೋಗ್ತದೆ. ಅದುವರೆಗೆ ಉಂಟು. ಅಲ್ಲಿ ICUದಲ್ಲಿ ರಕ್ತ ಕೊಡುವಾಗ ಅದು ಎಲ್ಲ ನಿಂತು ಹೋಗ್ತದೆ. ಯಾರದು ಸಹ ಆಗ್ತದೆ. ಅದು ಸೌಹಾರ್ದ ಅಲ್ಲಿ. ಅದಕ್ಕೆ ಆಗ ಲೇಟಾಗಿ ಹೋಗ್ತದೆ. ಆಮೇಲೆ ಏನು ಮಾಡಲಿಕ್ಕೆ ಆಗುತ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪ್ರಿಯರೇ, ಈ ಸೌಹಾರ್ದತೆಯನ್ನು ತರುವುದು ಅಷ್ಟು ಸುಲಭ ಅಲ್ಲ. ಏಕೆಂದರೆ ಪ್ರತಿಯೊಬ್ಬರಿಗೆ ಒಂದು ಸ್ವಾರ್ಥ ಅಂತ ಇರ್ತದೆ. ಇಮ್ತಿಹಾನ್ ಮುಷ್ಕಿಲ್ ಹೇ ಮಗರ್ ಹೌಸ್ಲಾ ಬುಲಂದ್ ಹೈ. अगर मंजिलें मिले या ना मिले वो तो मुकद्दर की बात है. अगर कोई कोशिश ही ना करे वो गलत बात है. ನಾವು ಅದಕ್ಕಾಗಿ ಏನೆಲ್ಲ ಅವಕಾಶಗಳು ನಮಗೆ ಸಿಗ್ತಾ ಇವೆ, ಎಲ್ಲರೂ ಒಟ್ಟಾಗಿ ಬರುವಂಥದಕ್ಕೆ ನಾವು ಅದನ್ನು ಪ್ರಯತ್ನ ಮಾಡಬೇಕಾಗಿದೆ. ಇನ್ನು ಒಂದೆರಡು ಮಾತು ಮಾತ್ರ. ಎನಿ ಕಂಟ್ರಿ ಈಸ್ ರೂಯಿನ್ಡ್ ನಾಟ್ ಬಿಕಾಸ್ ಆಫ್ ಬ್ಯಾಡ್ ಪೀಪಲ್. ಕೆಟ್ಟವರಿಂದ ಯಾವ ದೇಶ ಹಾಳಾಗೋದಿಲ್ಲ ಪ್ರಿಯರೇ. ಒಳ್ಳೆಯವರಂತ ಹೇಳಿ ಭಾವಿಸಿ ಸುಮ್ಮನೆ ನಿಲ್ತಾರಲ್ಲ, ಅವರಿಂದಾಗಿ ದೇಶ ಹಾಳಾಗೋದು. ಕಂಟ್ರಿ ಈಸ್ ರೂಯಿನ್ಡ್ ನಾಟ್ ಬಿಕಾಸ್ ಆಫ್ ಬ್ಯಾಡ್ ಪೀಪಲ್ ಬಟ್ ದ ಸೋ ಕಾಲ್ಡ್ ಗುಡ್ ಪೀಪಲ್ಸ್ ಸೈಲೆನ್ಸ್. ಏನಾದರೂ ಕೆಟ್ಟತನ ಆಗುವಾಗ ಪ್ರತಿಯೊಬ್ಬರು ಧ್ವನಿಯನ್ನು ಏರಿಸಬೇಕಾಗಿದೆ. ಶ್ರೀ ಯೇಸುದಾಸರವರು ಆಡಿದಂಥ ಹಾಡಿನ ಒಂದು 2-3 ಗೆರೆಗಳನ್ನು ಮಾತ್ರ ಹೇಳ್ತೇನೆ. ಮನುಷ್ಯರು ಮತಂಗಳ ಸೃಷ್ಟಿಸು. ನನ್ನ ಪ್ರೊನೌನ್ಸಿಯೇಷನ್ ಸರಿ ಇರಲಿಕ್ಕಿಲ್ಲ. ಮನುಷ್ಯರು ಮತಂಗಳ ಸೃಷ್ಟಿಸು, ಮತಂಗಳು ದೈವಗಳ ಸೃಷ್ಟಿಸು. ಮನುಷ್ಯರು ಮತಂಗಳು ಮಣ್ಣು ಮನಸ್ಸು ಪಂಗುವೆಚ್ಚು. ಅವರ ಅರ್ಥದಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದುಗೊಂಡು ವಿಶ್ವಾಸ ಸ್ನೇಹ ಸೌಹಾರ್ದ ಮರಿಚು ಮನುಷ್ಯರು ತೆರಿವಿಲ್ ಮರಿಕ್ಯಾನ್ ತೊಡಂಗಿ. ಅದು ಆಗ್ತಾ ಉಂಟು, ಕೆಲವೊಮ್ಮೆ ಆಗಬಾರದು ಪ್ರಿಯರೇ. ಈ ಪ್ರಕೃತಿ ನಮ್ಮ ಎಲ್ಲರನ್ನು ಕಾಪಾಡ್ತಾ ಇದೆ. ಎಲ್ಲರಿಗೆ ಈ ಪ್ರಕೃತಿ ಭಾರತ ಮಾತೆ ಅಂತ, ಭಾರತಾಂಬೆ ತಾಯಿ ಅಂತ ಹೇಳ್ತಾ ಇದ್ದೇವೆ, ಎಲ್ಲರನ್ನು ಕಾಪಾಡ್ತಾ ಇದೆ. ಜನರನ್ನು ಗೌರವದಿಂದ ನೋಡುವುದು ಸಂಸ್ಕೃತಿ. ನಮ್ಮನ್ನು ಕಾಪಾಡುವುದು ಪ್ರಕೃತಿ. ಜನರನ್ನು ಎಲ್ಲರನ್ನು ಗೌರವ ಆಧಾರದಿಂದ ನೋಡುವುದು ಸಂಸ್ಕೃತಿ. ಅದನ್ನು ವಿಂಗಡಿಸುವುದು ವಿಕೃತಿ. ಅದು ಆಗಬಾರದು. ಈ ಸಂದರ್ಭದಲ್ಲಿ ನಮ್ಮ ಉಲೇಮರವರು ಬಹಳ ಒಂದು ಅರ್ಥಭರಿತ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮ ಧರ್ಮ ಗ್ರಂಥಗಳನ್ನು ಓದಬೇಕು, ಅರ್ಥ ಮಾಡಬೇಕು, ಅದಕ್ಕೆ ವಿವಿಧ ಅರ್ಥಗಳು ಇವೆ. ಅದನ್ನು ನಮ್ಮ ಮಕ್ಕಳಿಗೆ, ನಮ್ಮ ಜನರಿಗೆ, ತಾವು ಮಾತ್ರ ಅಲ್ಲ, ಇನ್ನು ನಮ್ಮ ಸ್ವಾಮೀಜಿಯವರು ಮಾತನಾಡಲಿಕ್ಕಿದ್ದಾರೆ, ಎಲ್ಲ ಧರ್ಮದ ಗ್ರಂಥಗಳಿಗೆ ಹಲವಾರು ಅರ್ಥಗಳು ಕೊಡುವಂಥ ವಾಕ್ಯಗಳಿವೆ. ಅದನ್ನು ನಾವು ನಮ್ಮ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಅರ್ಥಭರಿತವಾಗಿ ವಿವರಿಸಬೇಕು. ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಶಾಂತಿ ಸಮಾಧಾನಕ್ಕಾಗಿ ನಾವು ಶ್ರಮಿಸಬೇಕಾಗಿದೆ. ನನಗೆ ಇಂಥ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಶಾಂತಿಯ ತಂಗಾಳಿಯನ್ನು ಹರಡುವ ಸುಂದರ ಸಂದೇಶಗಳ ಮೂಲಕ ಸೌಹಾರ್ದಮಯ ಸಮಾಜವನ್ನು ಕಟ್ಟುವಲ್ಲಿ ಅವಿರತ ಸೇವೆ ಸಲ್ಲಿಸುತ್ತಿರುವ ವಂದನೀಯ ಧರ್ಮಗುರು